ಲೋಕಸಮರಕ್ಕೆ ಮೂರು ಪಕ್ಷಗಳು ತಮ್ಮದೇ ಆದ ಸ್ಟ್ರಾಟಜಿಯನ್ನು ಬಳಸೋದ್ರ ಮುಖಾಂತರ ತಯಾರಿಯನ್ನು ನಡೆಸ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಪಾತ್ರ ಏನು ಅಂತ ನೋಡ್ತಾ ಹೋಗೋಣ. ಲೋಕಸಮರ ಇನ್ನೇನು ಹತ್ರ ಬರ್ತಾ ಇದ್ದಂತೆ ಕಾಂಗ್ರೆಸ್ ಭರ್ಜರಿ ತಾಲೀಮಿನಲ್ಲಿ ಮುಳುಗಿದೆ. ಈ ಹಿನ್ನೆಲೆ ನಿನ್ನೆ ರಾತ್ರಿ ಎಲ್ಲ ಸಚಿವರೊಂದಿಗೆ ಸಿಎಂ ತಮ್ಮ ನಿವಾಸ ಕಾವೇರಿಯಲ್ಲೇ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಡಿಸಿಎಂ ಡಿಕೆಶಿಯು ಸೇರಿದಂತೆ ಪ್ರಮುಖ ಸಚಿವರು ಈ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ತೀವ್ರ ಎಚ್ಚರಿಕೆ ವಹಿಸುವಂತೆ ಸಚಿವರಿಗೆ ಸಿಎಂ ನೋಟಿಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಲ್ಲದೆ ಅಗತ್ಯ ಬಿದ್ದಲ್ಲಿ ಸಚಿವರ ಸ್ಪರ್ಧೆಯೂ ಅನಿವಾರ್ಯ ಅನ್ನೋ ಸಂದೇಶವನ್ನು ಮತ್ತೆ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಚಲುವರಾಯಸ್ವಾಮಿ, ಲೋಕಸಭೆ ಚುನಾವಣೆಗೆ ಸಚಿವರ ಸ್ಪರ್ಧೆ ಸಂಬಂಧ ಚರ್ಚೆ ಆಗಿಲ್ಲ, ಪಕ್ಷದ ಸ್ಟ್ರಾಟಜಿ ಬಗ್ಗೆ ಮಾತನಾಡೋಕೆ ಊಟ ಕರೆದಿದ್ರು. ಎಲ್ಲ 28 ಕ್ಷೇತ್ರಗಳನ್ನ ಗಂಭೀರವಾಗಿ ಪರಿಗಣಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಾವು ಬಿಜೆಪಿಗರಂತೆ 28ಕ್ಕೆ 28 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿಲ್ಲ, ಕನಿಷ್ಠ 20 ಕ್ಷೇತ್ರಗಳಲ್ಲಾದರೂ ಗೆಲ್ಲೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತಾಡಿದ್ರು. ಡಿನ್ನರ್ ಮೀಟಿಂಗ್ ನಲ್ಲಿ ಲೋಕಸಮರ ಕೈಗೊಳ್ಳಬೇಕಾದ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ವಿ, ಜನಪರ ಆಡಳಿತ ಕೊಡ್ತಾ ಇದೀವಿ, ಗ್ಯಾರಂಟಿ ಯೋಜನೆ ಜನರಿಗೆ ತಲುಪ್ತಾ ಇದೆ, ಲೋಕಸಮರದಲ್ಲಿ ಉತ್ತಮ ಫಲಿತಾಂಶ ಗಳಿಸುವಂತಹ ನಿರೀಕ್ಷೆ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟರೆ ಸಚಿವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಸ್ಟ್ರಾಟಜಿ ಮಾಡಲಿಕ್ಕೆ ಕರೆದಿದ್ದಾರೆ. ಹೈಕಮಾಂಡ್ ಪಕ್ಷ ಏನು ಹೇಳುತ್ತೆ ಅದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡು ಈ ಸಲ 28 ಕ್ಷೇತ್ರ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ. 20 ಮೇಲೆ ನಾವು ಗೆಲ್ಲಬೇಕು ಅಂತಿದ್ದೀವಿ. ನಾವು ಬಿ ಜೆ ಪಿ ಹೇಳ್ತಾರೆ 28ಕ್ಕೆ 28 ಹೇಳಲ್ಲ, 28 ಫೈಟ್ ಮಾಡ್ತೀವಿ, 20 ಮೇಲೆ ಗೆಲ್ತೀವಿ. ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ತೀರ್ಮಾನ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭೆನಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿದರೆ ಎಲ್ಲರೂ ಜವಾಬ್ದಾರಿ ತಗೋತೀವಿ ಅಂತ ಒಪ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಏನಿಲ್ಲ, ಯಾವುದೇ ಅಪಸ್ವರ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಲೋಕಸಭೆ ಚುನಾವಣೆಯ ಸಿದ್ಧತೆ ಯಾವ ರೀತಿಯಲ್ಲಿ ಇವತ್ತು ಚುನಾವಣೆ ಎದುರಿಸಬೇಕು, ಏನು ವಿಷಯಗಳಿದ್ದಾವೆ ನಾವೇನಿವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಇವತ್ತೆಲ್ಲ ಕೊಟ್ಟ ಮಾತಿನಂತೆ ನಡೀತಾ ಇದ್ದೀವಿ. ಜನಪರ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಆಡಳಿತ ಒಂದು ಕಡೆ ಲೋಕಸಭಾದ ತಯಾರಿ, ಮಗದೊಂದು ಕಡೆ ರಾಜ್ಯಸಭೆ ಅಭ್ಯರ್ಥಿಯ ಬಗ್ಗೆಯೂ ಕೂಡ ಇದೀಗ ಬಿಜೆಪಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಕಸರತ್ತಿನಲ್ಲಿ ತೊಡಗಿದೆ. ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿಯಿಂದ ಮಹತ್ವದ ಕೋರ್ ಕಮಿಟಿ ಸಭೆ ಕೂಡ ಇದೆ. ಯಡಿಯೂರಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿಯಿಂದ ಸಂಭಾವ್ಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆಯಾಗುತ್ತೆ. ಫೆಬ್ರವರಿ 27ರಂದು ರಾಜ್ಯದಿಂದ 4 ರಾಜ್ಯಸಭೆ ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ. ಈ ಪೈಕಿ ಬಿಜೆಪಿಗೆ ಒಂದು ಸ್ಥಾನ ಅವಿರೋಧ ಗೆಲ್ಲೋಕೆ ಅವಕಾಶ ಇದೆ. ಆ ಸ್ಥಾನಕ್ಕೆ ರಾಜ್ಯದಿಂದ ಹಲವರು ಪ್ರಬಲ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಇವರ ಪೈಕಿ ಮಾಜಿ ಸಚಿವ ವಿ ಸೋಮಣ್ಣರಿಂದ ರಾಜ್ಯಸಭೆ ಟಿಕೆಟ್ಗೆ ತೀವ್ರ ಪ್ರಯತ್ನ ನಡೆದಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಅವರ ಭೇಟಿ ಬಳಿಕ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಎಚ್ಡಿಡಿ ಹಾಗೆ ಎಚ್ಡಿಕೆ ಭೇಟಿಯನ್ನೂ ಮಾಡಿ ಸಹಕಾರವನ್ನ ಕೋರಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸೋಮಣ್ಣ ಹೆಸರು ಚರ್ಚೆಗೆ ಬರುತ್ತಾ ಅಥವಾ ಇಲ್ವಾ ಅನ್ನೋ ಕುತೂಹಲ ಕೂಡ ಇದೆ. ಇನ್ನು ಮಂಡ್ಯ ಜೆಡಿಎಸ್ಗೆ ಕೊಟ್ಟು ಸಂಸದೆ ಸುಮಲತಾ ಅವರನ್ನ ರಾಜ್ಯಸಭೆ ಸದಸ್ಯರಾಗಿ ಮಾಡುವಂತಹ ಚರ್ಚೆ ಕೂಡ ಇದೆ. ಆದರೆ ಈ ಬಗ್ಗೆ ಹೈಕಮಾಂಡ್ ನಾಯಕರೇ ತೀರ್ಮಾನ ಕೈಗೊಳ್ಳಬೇಕು. ಮೈತ್ರಿ ಬಿಕ್ಕಟ್ಟು ಪರಿಹರಿಸೋಕೆ ಸಂಸದೆ ಸುಮಲತಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಇದರಲ್ಲಿ. ಆದರೆ ರಾಜ್ಯಸಭೆಗೆ ಹೋಗುವ ವಿಚಾರದಲ್ಲಿ ಸುಮಲತಾ ಅವರ ನಡೆ ಕುತೂಹಲ ಕೆರಳಿಸ್ತಾ ಇದ್ದು, ರಾಜ್ಯಸಭೆಯ ಒಂದು ಸ್ಥಾನ ಗೆಲ್ಲೋಕೆ 45 ಶಾಸಕರ ಮತ ಬೇಕಾಗುತ್ತೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಸೇರಿದ್ರೆ 85 ಮತಗಳಾಗುತ್ತೆ. ಅಂದ್ರೆ 85 ಮತಗಳು ಸಿಗುತ್ತೆ. ಬಿಜೆಪಿ ಒಂದು ಸ್ಥಾನವನ್ನ ಅನಾಯಾಸವಾಗಿ ಗೆಲ್ಲಬಹುದು. ಇದರಲ್ಲಿ ದೋಸ್ತಿ ಪಕ್ಷಗಳಿಂದ ಎರಡನೇ ಅಭ್ಯರ್ಥಿ ಇಳಿಸುವ ಸಾಧ್ಯತೆ ಕೂಡ ಇದೆ. ಎರಡನೇ ಅಭ್ಯರ್ಥಿಗೆ ದೋಸ್ತಿಗಳ ಬಳಿ 40 ಶಾಸಕರ ಮತಗಳಷ್ಟೇ ಉಳಿಯುತ್ತೆ, 5 ಕೊರತೆಯಾಗುತ್ತೆ. ಎರಡನೇ ಅಭ್ಯರ್ಥಿ ಬಗ್ಗೆಯೂ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಎರಡನೇ ಅಭ್ಯರ್ಥಿ ಯಾರು, ಅವ್ರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಗಾಕ್ಸೋಕೆ ದೋಸ್ತಿಗಳಿಂದ ಪ್ಲಾನ್ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ. ಎರಡನೇ ಅಭ್ಯರ್ಥಿಗೆ ಬಿಜೆಪಿಗೆ ಅಗತ್ಯ ಮತಗಳ ಕೊರತೆ ಇದ್ರೂ ಕೂಡ ಕಾಂಗ್ರೆಸ್ಗೆ ದಿಕ್ಕು ತಪ್ಪಿಸೋಕೆ, ಟೆನ್ಷನ್ ಕೊಡೋಕೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಅಂತ ಮಾಹಿತಿಗಳು ಓಡಾಡ್ತಾ ಇದೆ. ಆ ಎರಡನೇ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಅದು ಪ್ರಶ್ನೆಯಾಗಿದೆ.